ಬನ್ನಿ ಫ್ರೆಂಡ್ಸ್, ನಾನಿವತ್ತು ಮನೇಲಿ ಹೇಗೆ ಬೆಣ್ಣೆ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ದಿನ ಮನೆಯಲ್ಲಿ ಹಾಲು ಕಾಯಿಸಿದಾಗ ಏನು ಕೆನೆ ಸಿಗುತ್ತೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೆ. ಇದು ಒಂದು 15 ಡೇಸ್ ಆಗಿದೆ ನಾನು ಈ ಕೆನೆ ಸ್ಟೋರ್ ಮಾಡಿ. ಅದೇ ಕಂಟೈನರ್ಗೆ ಸ್ವಲ್ಪ ನೀರು, ಒಂದೆರಡು ಐಸ್ ಕ್ಯೂಬ್ ಹಾಕಿ ಈ ಬಾಟಲ್ನ ಚೆನ್ನಾಗಿ ಶೇಕ್ ಮಾಡಬೇಕು. ಆಮೇಲೆ ಮುಚ್ಚಳ ತೆಗೆದು ನೋಡಿದ್ರೆ ನಮಗೆ ಈ ಥರ ಸಾಫ್ಟಾಗಿರುವಂಥ ಬೆಣ್ಣೆ ಇರುತ್ತೆ. ಕೆಲವೊಂದು ಬಾರಿ ಬೇಸಿಗೆಗಾಲದಲ್ಲಿ ಸ್ವಲ್ಪ ಈ ಪ್ರೋಸೆಸ್ಸಲ್ಲಿ ಬೆಣ್ಣೆ ಬರೋದು ನಿಧಾನ ಆಗ್ಬೋದು. ಆದರೆ ಒಂದೆರಡು ಐಸ್ ಕ್ಯೂಬ್ ಮತ್ತೆ ಹಾಕ್ಕೊಂಡು ನಾವು ಇದನ್ನು ಹೀಗೆ ಚೆನ್ನಾಗಿ ಕಲಕಿದಾಗ ಬೆಣ್ಣೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಹೀಗೆ ಉಂಡೆ ಕಟ್ಟೋಕ್ಕಾಗೋವರೆಗೂ ಬೆಣ್ಣೆ ಸಿಕ್ಕಿದಾಗ ನಮಗೆ ಅದನ್ನು ಇನ್ನೊಂದು ಬಾರಿ ನೀರಲ್ಲಿ ವಾಶ್ ಮಾಡಿಕೊಂಡು ಹೀಗೆ ಬೇರೆ ಕಂಟೈನರ್ಗೆ ನಾವು ಸ್ಟೋರ್ ಮಾಡ್ಕೋಬೋದು. ಈ ಬೆಣ್ಣೆ ನಮಗೆ ಹೊರಗಡೆ ತರೋ ಬೆಣ್ಣೆಗಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೂ ಕೂಡ ಹಾಗೆ ಡೈರೆಕ್ಟ್